ಇವತ್ತು ಕೂಡ ಪಂಚತಾರಾ ಹೋಟೆಲ್ಗಳ ಮೇಲೆ ದಾಳಿ ಮುಂದುವರೆದಿದೆ ಎನ್ನುವ ಈ ಕ್ಷಣದ ಮಾಹಿತಿ ಲಭ್ಯವಾಗ್ತದೆ. ಆಹಾರ ಇಲಾಖೆ ಅಧಿಕಾರಿಗಳಿಂದ ರೇಡ್ ಮುಂದುವರೆದಿರೋದು. ಬ್ರಿಗೇಡ್ ರೋಡ್, ಎಂಜಿ ರಸ್ತೆಯ ಹೋಟೆಲ್ಗಳಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆ ಮಾಡ್ತಿದ್ದಾರೆ. ಕಮಿಷನರ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳಿಂದ ಮೆಗಾ ದಾಳಿ ಆಗಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಸೂಚನೆ ಹಿನ್ನೆಲೆಯಲ್ಲಿ ಈ ಒಂದು ರೇಡ್ ಆಗಿರೋದು. ನಿನ್ನೆ ದಾಳಿ ಸಂದರ್ಭದಲ್ಲಿ ಅವಧಿ ಮೀರಿದ ತರಕಾರಿ, ಹಾಲು ಎಲ್ಲವೂ ಕೂಡ ಪತ್ತೆಯಾಗಿತ್ತು. ಆ ಮೂಲಕ ಪಂಚತಾರಾ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡುವ ಮೂಲಕ FSSAIನಿಂದ ದಾಳಿ ಆಗಿತ್ತು. ಅದರಿಂದ ಶಾಕ್ಗೊಳಗಾಗಿದ್ದಂತಹ ಪಂಚತಾರಾ ಹೋಟೆಲ್ಗಳ ಮಾಲೀಕರು ಎಲ್ಲರೂ ಹೈಜೀನ್ ಅಂತ ಹೇಳಿಕೊಂಡು ಸ್ಟಾರ್ಗಳನ್ನ ಇಟ್ಟುಕೊಂಡು 5 ಸ್ಟಾರ್ 7 ಸ್ಟಾರ್ ಅಂತ ಹೇಳಿಕೊಂಡು ದುಪ್ಪಟ್ಟು ಬಿಲ್ ಅನ್ನ ಕೂಡ ಹಾಕ್ತಾ ಇದ್ರು. ಜನ ಇವರು ಹೈಜೀನ್ ಮೇಂಟೈನ್ ಮಾಡ್ತಾರೆ, ಸುರಕ್ಷಿತವಾಗಿರುತ್ತೆ, ಫುಡ್ ಎಲ್ಲವೂ ಕೂಡ ಸೇಫ್ಟಿ ಆಗಿರುತ್ತೆ ಅಂತ ಹೇಳಿ ಅಲ್ಲೇ ಹೋಗಿ ದುಪ್ಪಟ್ಟು ಹಣವನ್ನ ಕೂಡ ಕೊಟ್ಟು ತಿಂತಾ ಇದ್ರು. ಆದ್ರೆ ಇಲ್ಲಿ ಇರುವಂತ ವಿಚಾರ, ಅಸಲಿ ಬಣ್ಣ ಈಗ ಬಯಲಾಗಿದೆ. ಆರೋಗ್ಯ ಇಲಾಖೆ ವತಿಯಿಂದ ತೆಗೆದುಕೊಂಡಂತ ದಿಟ್ಟ ನಿರ್ಧಾರದಿಂದ ಅಸಲಿ ಬಣ್ಣ ಈಗ ಬಯಲಾಗಿರೋದು. ಪಂಚತಾರಾ ಹೋಟೆಲ್ಗಳಲ್ಲೇ ಅವಧಿ ಮೀರಿದಂತ ತರಕಾರಿಗಳಿತ್ತು, ಕೊಳೆತ ತರಕಾರಿಗಳಿತ್ತು. 30 ಲೀಟರ್ ಹಾಲು ಪತ್ತೆಯಾಗಿದೆ. ಅರ್ಥ ಮಾಡ್ಕೊಳ್ಳಿ, ಒಂದು ಕಾಫಿಗೆ 300 ರೂಪಾಯಿ 500 ರೂಪಾಯಿ ಬಿಲ್ ಆಗ್ತಾ ಇದ್ರು. ಆದ್ರೂ ಕೂಡ ಜನ ಅದನ್ನೇ ತಗೋತಾ ಇದ್ರು. ಯಾಕೆ ಅಂತಂದ್ರೆ ಒಂದು ಹೈಜೀನ್ ಮೇಂಟೈನ್ ಮಾಡ್ತಾ ಇತ್ತು. ಆದ್ರೆ ಅಲ್ಲಿರೋದೇ ಬೇರೆ. ಈ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸತ್ತಾರ್ ಬ್ರಿಗೇಡ್ ರೋಡ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಸತ್ತಾರ್, ಇವತ್ತು ಕೂಡ ದಾಳಿ ಮುಂದುವರೆದಿದೆ. ಎಲ್ಲಿ ದಾಳಿ ಆಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ನಾಗೇಂದ್ರ ಬಾಬು, ಈಗಷ್ಟೇ ಅಂದ್ರೆ ಕೆಲವು 2 ನಿಮಿಷಗಳ ಮುಂಚಿತವಾಗಿ ಬ್ರಿಗೇಡ್ ರೋಡ್ ನಲ್ಲಿರುವಂತಹ ಪ್ರತಿಷ್ಠಿತ KFC ಸೆಂಟರ್ ಮೇಲೆ ಇದೀಗ ರೇಡ್ ಆಗಿರುವಂತದ್ದು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಈಗಷ್ಟೇ 2 ನಿಮಿಷದ ಹಿಂದೆ ಇದೀಗ KFC ಸೆಂಟರ್ಗೆ ಎಂಟ್ರಿ ಕೊಟ್ಟು ಇಲ್ಲಿ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ 2 ಮಹಡಿ ಇದೆ. ಮೊದಲ ಮಹಡಿ ಹಾಗೂ 2ನೇ ಮಹಡಿಯಲ್ಲಿದೆ. ನಿಮ್ಗೆ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಕಿಚನ್ ನಲ್ಲಿರುವಂತಹ ನೇರ ದೃಶ್ಯ ನೋಡ್ತಾ ಇರಬಹುದು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿರುವಂತಹ KFC ಫುಡ್ ಗಳನ್ನು ಇದೀಗ ಅಲ್ಲಿ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಪ್ರತಿಷ್ಠಿತ ಪಂಚತಾರಾ ಹೋಟೆಲ್ಗಳ ಮೇಲೆ ರೇಡ್ ಮಾಡಿದ್ರು. ಇವತ್ತು KFC, ಮೆಕ್ಡೊನಾಲ್ಡ್ಸ್ ಇದೆ. ಈ ರೀತಿಯ ಫುಡ್ ಜನರು ಹೆಚ್ಚಾಗಿ ಹೋಗುವಂತಹ, ನಾನ್ ವೆಜ್ ಪ್ರಿಯರು ಹೆಚ್ಚಾಗಿ ಹೋಗುವಂತಹ ಈ ಔಟ್ಲೆಟ್ಗಳಿಗೆ ಇದೀಗ ಜೊತೆಗೆ KFC ಆಗಿರೋದು ಮೆಕ್ಡೊನಾಲ್ಡ್ಸ್ ಮೇಲೆ ರೇಡ್ ಮಾಡ್ತಾ ಇರುವಂತದ್ದು. ಇದೀಗ ಗ್ರಾಹಕರು ಕೂಡ ವಿಚಲಿತರಾಗಿದೆ. ನೋಡ್ತಾ ಇರುವ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಯಾವಾಗ ಅಧಿಕಾರಿಗಳು ಎಂಟ್ರಿ ಕೊಟ್ಟರು ಆ ಒಂದು ಸಂದರ್ಭದ ನಿಮ್ಗೆ ಒಳಗಿನ ದೃಶ್ಯವನ್ನು ಕೂಡ ತೋರಿಸಲು ಪ್ರಯತ್ನ ಪಡ್ತಾ ಇದ್ದೀನಿ. ನೋಡ್ತೇವೆ ಅಲ್ಲಿ ಕಿಚನ್ ನಲ್ಲಿ ಅಧಿಕಾರಿಗಳು ಈಗಾಗಲೇ ರೇಡ್ ಕೂಡ ಶುರು ಮಾಡಿದ್ದಾರೆ. ಪ್ರತಿಷ್ಠಿತ ಆದ್ರೂ ಕೂಡ ಬ್ರಿಗೇಡ್ ರೋಡ್ ನಲ್ಲಿ ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ಜನರು ಇರುವಂತಹ ನಾನ್ ವೆಜ್ ಪ್ರಿಯರ ಹಾಟ್ಸ್ಪಾಟ್ ಇದು. ಅಂತಹ ಹಾಟ್ಸ್ಪಾಟ್ ಆಗಿರುವಂತಹ ಬ್ರಿಗೇಡ್ ರೋಡ್ ನಲ್ಲಿ ಇದೀಗ ರೇಡ್ ಶುರು ಮಾಡಿರುವಂತದ್ದು. ಅಧಿಕಾರಿಗಳು ಇದೀಗ ನೇರವಾಗಿ ಕಿಚನ್ಗೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ 5 ಅಧಿಕಾರಿಗಳ ತಂಡ ಇದೀಗ ರೇಡ್ ಮಾಡಿರುವಂತದ್ದು. ನಾಗೇಂದ್ರ ಬಾಬು, ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ದಾಳಿ ಆಗಿದ್ರೆ ಕೇವಲ ಪರಿಶೀಲನೆ, ಅಂದ್ರೆ ಅಲ್ಲಿ ಯಾವ ರೀತಿಯಾಗಿ ಮೇಂಟೈನ್ ಮಾಡಿದ್ದಾರೆ, ಅವರು ಬಳಕೆ ಮಾಡ್ತಾ ಇರುವಂತಹ ವಸ್ತುಗಳಾಗಿರ್ಬೋದು ಅಥವಾ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಅದೆಲ್ಲವೂ ಕೂಡ ಸುರಕ್ಷಿತವಾಗಿ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡೋ ಕಾರಣಕ್ಕೋಸ್ಕರನ ಅಥವಾ ಏನಾದ್ರೂ ದೂರುಗಳು ಬಂದಿದ್ವಾ, ಹೇಗೆ ಅಂತ ತಿಳಿಸುತ್ತಾರೆ? ಈ ಒಂದು ರೇಡ್ ಹಿಂದೆ ನೋಡುವಂತಹ ಸಂದರ್ಭದಲ್ಲಿ ಮೊದಲಿಗೆ ಈ ಹಿಂದೆ ಕೂಡ ಒಂದಿಷ್ಟು ದೂರು ಬಂದಿತ್ತು. ಬಟ್ KFC ಸಂಬಂಧಪಟ್ಟ ಹಾಗೆ ಯಾವಾಗ KFCಗಳಲ್ಲಿ ಒಂದಿಷ್ಟು ಆಫರ್ ಗಳನ್ನು ಇತ್ತೀಚೆಗೆ ಬಿಡಲಾಗಿತ್ತು. 50% 30% ಡಿಸ್ಕೌಂಟ್ ಆಫರ್ ಬಿಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಅವಧಿ ಮೀರಿರುವಂತಹ ಒಂದಿಷ್ಟು ಮಾಂಸವನ್ನು ಬಳಕೆ ಮಾಡಿರುವ ಸಂಬಂಧಪಟ್ಟ ಹಾಗೆ ಕೂಡ ಜನರು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ದೂರನ್ನು ಕೊಟ್ಟಿದ್ರು. ಅದನ್ನು ವಿಡಿಯೋ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಈ ಬೆನ್ನಲ್ಲಿ ಇದೀಗ ಅಧಿಕಾರಿ ಕೂಡ ಅಲರ್ಟ್ ಆಗಿದ್ರು. ಎಲ್ಲೋ ಒಂದು ಕಡೆ ಆಫರ್ ನೆಪದಲ್ಲಿ ಗ್ರಾಹಕರಿಗೆ ಕಡಿಮೆ ದರ್ಜೆಯ ಗುಣಮಟ್ಟ ಇಲ್ಲದ ಆಹಾರವನ್ನು ಪೂರೈಕೆ ಮಾಡಲಾಗ್ತಾ ಇದೆಯಾ ಅನ್ನೋ ಶಂಕೆ ಏನಿದೆ ಅದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳಿಗೆ ವ್ಯಕ್ತ ಆಗಿತ್ತು. ಈ ಹಿನ್ನೆಲೆ ಇದೀಗ ನೇರವಾಗಿ ರೇಡ್ ಮಾಡಿರುವಂತದ್ದು. ಈ ಒಂದು ರೇಡ್ಗೆ ಮುಂಚಿತವಾಗಿ ಸಾಕಷ್ಟು ಗ್ರೌಂಡ್ ವರ್ಕ್ ಅನ್ನು ಕೂಡ ಮಾಡಿದ್ರು. ಅಂದ್ರೆ ಇಲ್ಲಿಗೆ ಸಪ್ಲೈ ಆಗ್ತಿರುವಂತಹ ಮಾಂಸ ಎಲ್ಲಿಂದ ಸಪ್ಲೈ ಆಗುತ್ತೆ, ಜೊತೆಗೆ ಅದನ್ನು ಎಲ್ಲಿ ಎಷ್ಟು ದಿನಗಳ ಹಿಂದೆ ಇವರು ಖರೀದಿ ಮಾಡ್ತಾರೆ, ಉದಾಹರಣೆಗೆ ವಾರಕ್ಕೆ ಪ್ರತಿದಿನ ಎಷ್ಟು ಇಲ್ಲಿ ಮಾಂಸವನ್ನು ಖರೀದಿ ಮಾಡಲಾಗ್ತಾ ಇದೆ, ಅದನ್ನೆಲ್ಲವನ್ನು ಕೂಡ ಗ್ರೌಂಡ್ ವರ್ಕ್ ಮಾಡಿ ಇದೀಗ ನೇರವಾಗಿ ದಾಳಿ ಮಾಡಿರುವಂತದ್ದು. ನಾಗೇಂದ್ರ ಬಾಬು, ಸದ್ಯಕ್ಕೆ ಅಲ್ಲಿ ಏನಾಗ್ತಾ ಇದೆ ಅದನ್ನು ಸತ್ತಾರ್?
ಬಂದಂತಹ ಕಿಚನ್ ಅಲ್ಲಿ ಇದೀಗ ಅಧಿಕಾರಿಗಳು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಪ್ರತಿಯೊಂದು ಐಟಮ್ಗಳ ಪರಿಶೀಲನೆ ಮಾಡುವಂತಹ ಅದರ ನೇರ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸ್ಟಾಕ್ ಇಟ್ಕೊಂಡಿರುವಂತಹ ಮಾಂಸ ಆಗಿರಬಹುದು ಅಥವಾ ಇಲ್ಲಿದ್ದಂತಹ ಇವರು ಬಳಕೆ ಮಾಡ್ತಿರುವಂತಹ ಮಾಂಸ ಆಗಿರೋದು ಐಸ್ ಕ್ರೀಮ್ ಆಗಿರಬಹುದು, ಜೊತೆಗೆ ಮಾಂಸದ ವ್ಯಾಲಿಡಿಟಿ ಅಥವಾ ಐಸ್ ಕ್ರೀಮ್ ನ ವ್ಯಾಲಿಡಿಟಿ ಪ್ರತಿಯೊಂದನ್ನು ಕೂಡ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನು ಇದೀಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಇಲ್ಲಿ ಏನೇನು ತಯಾರಾಗ್ತಿದೆ ಅದರ ಪ್ರತಿಯೊಂದರ ಮೂಲ ವಸ್ತು ಆಗಿರಬಹುದು, ಇಲ್ಲಿ ಬಳಕೆ ಮಾಡುವಂತಹ ತರಕಾರಿ ಆಗುತ್ತೆ, ನಾನ್ ವೆಜ್ ಮಾಂಸ ಎಷ್ಟು ದಿನಗಳ ಹಿಂದೆ ಅದನ್ನು ಖರೀದಿ ಮಾಡಲಾಗಿತ್ತು, ಸ್ಟೋರೇಜ್ ಇಟ್ಕೊಂಡಿದ್ರೆ ಎಷ್ಟು ಮೈನಸ್ ಡಿಗ್ರಿಯಲ್ಲಿ ಅದನ್ನು ಸ್ಟೋರೇಜ್ ಮಾಡಲಾಗ್ತಾ ಇತ್ತು, ಪ್ರತಿಯೊಂದನ್ನು ಕೂಡ ಇದೀಗ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಸಿಬ್ಬಂದಿಯ ಜೊತೆ ಕೂಡ ತಮಗೆ ಈ ರೀತಿಯಲ್ಲಿ ನಾವು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಬಂದಿದ್ದು, ನಮಗೆ ಸಹಕರಿಸುವಂತೆ ಕೂಡ ಅವರಿಗೆ ಮನವಿ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮೊದಲಿಗೆ ಮಾಡ್ತಾರೆ. ಇದಾಗಿ ಇದೀಗ ನೇರವಾಗಿ ರೇಡ್ ಪರಿಶೀಲನೆ ಕೆಲಸವನ್ನು ಶುರು ಮಾಡ್ತಾ ಇದ್ದಾರೆ. ಕಿಚನ್ ಆಗಿರಬಹುದು ಅಥವಾ ಇವರು ಸ್ಟೋರ್ ಮಾಡುವಂತಹ ಜಾಗ ಏನಿದೆ ವಸ್ತುಗಳನ್ನು ಅಲ್ಲಿ ಕೂಡ ಇದೀಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಈ ಒಂದು ಪರಿಶೀಲನೆ ಇವತ್ತು ಕೇವಲ ಬೆಂಗಳೂರಿನ ಈ ಒಂದು KFC ಸೆಂಟರ್ ಮಾತ್ರವಲ್ಲ, ಪ್ರತಿಷ್ಠಿತ ಏರಿಯಾಗಳಲ್ಲಿ ಆದರೂ ಕೂಡ ನಾನ್ ವೆಜ್ ಪ್ರಿಯರು ಹೆಚ್ಚಾಗಿ ಹೋಗುವಂತಹ ಜಾಗಗಳಲ್ಲಿ ಇದೀಗ ಈ ರೀತಿಯಲ್ಲಿ ಇವರು ರೇಡ್ ಮಾಡಿ ಪರಿಶೀಲನೆ ಮಾಡಲು ಕೂಡ ಇದೀಗ ಮುಂದಾಗಿದ್ದಾರೆ. ಈ ಹಿನ್ನೆಲೆ ಪ್ರತಿಯೊಂದರ ವ್ಯಾಲಿಡಿಟಿ ನೋಡ್ತಾರೆ, ಇಲ್ಲಿ ಬಳಸುವಂತಹ ಅದನ್ನು ಕೂಡ ವೆರಿಫಿಕೇಶನ್ ಮಾಡ್ತಾರೆ, ಅದರ ಡೇಟ್ ಅನ್ನು ಕೂಡ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಕೆಲವೊಂದು ಶ್ವಾಸ ಆಗಿರುವ ಇತರ ಶ್ವಾಸಗಳಲ್ಲಿ ಡೇಟ್ ಕೂಡ ಇಲ್ಲ, ಅದನ್ನು ಕೂಡ ಅಧಿಕಾರಿಗಳು ನೋಡ್ತಾ ಇರಬಹುದು. ಅವ್ರ ಕೈಯಲ್ಲಿ ಹಿಡಿದು ಎಷ್ಟು ದಿನ ಖರೀದಿ ಮಾಡ್ತಿದ್ರು, ಯಾವುದೇ ರೀತಿಯಲ್ಲಿ ಇದರಲ್ಲಿ ಡೇಟ್ ಕೂಡ ಇಲ್ಲ, ಇದನ್ನು ಯಾವಾಗ ಖರೀದಿ ಮಾಡಿದ್ರೆ ಅಥವಾ ಯಾವ ಕಂಪನಿ ಯಾವುದರ ಬಗ್ಗೆ ಕೂಡ ಇದರಲ್ಲಿ ಮಾಹಿತಿ ಇಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿರುವಂತಹ ಸಿಬ್ಬಂದಿಯನ್ನು ಕೂಡ ಪ್ರಶ್ನೆ ಮಾಡುವಂತಹ ತರಾಟೆಗೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಮಾಂಸದ ಸ್ಟೋರೇಜ್ ಅದನ್ನು ಕೂಡ ಎಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ, ಕೇವಲ ಒಂದೇ ಜಾಗದಲ್ಲಿ ಸ್ಟೋರ್ ಮಾಡ್ತಾ ಇದ್ರ ಅವುಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂತಹ ಪ್ರತಿಯೊಂದು ಐಟಮ್ನ ಮೂಲ ಎಲ್ಲಿದೆ ಅಂದ್ರೆ ಉದಾಹರಣೆಗೆ ನಮ್ಮ ಪ್ರತಿನಿಧಿ ಸತ್ತಾರ್ ನಿಮಗೆ ಲೈವ್ ದೃಶ್ಯವನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡಿದಂತಹ ಆರೋಗ್ಯ ಇಲಾಖೆ, ಆಹಾರ ಸಂರಕ್ಷಣಾ ಪ್ರಾಧಿಕಾರ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಏನೇನು ಕೇಳಿದ್ರು? ಡಿಪ್ಪುದು ಕೇಳಿದ್ದಾರೆ, ಅದು ಬರ್ದಿಟ್ಟಿವಿ. ಲೈಕ್ ನಮ್ಗೆ ಟ್ಯಾಗ್ ಮಾಡಕ್ ಲೈಕ್ ಸ್ಟಿಕ್ಕರ್ ಹಾಕಕ್ಕಾಗಲ್ಲ, ಅದಕ್ಕೆ ಬರ್ದಿಟ್ಟಿವಿ ನಾವು. ಅಲ್ಲಿ ನಮ್ಗೆ ಟೈಮ್ ಕಾರ್ಡ್ ಇರುತ್ತೆ, ಅಲ್ಲಿ ಡೈಲಿ ಟೈಮ್ ಕಾರ್ಡ್ ಚೇಂಜ್ ಮಾಡಬೇಕು. ಇಲ್ಲ, ಅಲ್ಲಿ ಇದೆ, ಅಲ್ಲಿ ಚೆಕ್ ಮಾಡ್ತೀವಿ. ಅದ್ರಲ್ಲಿ ಸ್ಟಿಕ್ ಮಾಡಕ್ಕಾಗಲ್ಲ, ಅಲ್ಲಿ ನಮ್ಗೆ ಟೈಮ್ ಕಾರ್ಡ್ ಅಂತ ಒಂದು ಶೀಟ್ ಚಾರ್ಟ್ ಇರುತ್ತೆ. ಇನ್ನೂ ಇಲ್ಲ, ಚೆಕ್ ಮಾಡ್ತಾ ಇದ್ದಾರೆ. ಅದು ಶ್ವಾಸ ಐಟಂಗಳ ಮೇಲೆ ಅದರ ಇರುವಂತಹ ಡೇಟ್ಗಳ ಮೇಲೆ ಡೇಟ್ಗಳನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಸತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.